ಹೊಸ ಪ್ಲೇಸ್ ಗೊತ್ತಿದ್ದಂಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಪಿ ಪಿ ಐಲ್ಯಾಂಡ್ ಥೈಲ್ಯಾಂಡಿಗೆ ಬಂದುಬಿಟ್ಟಿದ್ವಿ. ಓಕೆ, ಇವತ್ತು ನಾವು ಪಿ ಪಿ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. 4 ಐಲ್ಯಾಂಡು ನಾವು ಸುತ್ಕೊಂಡು ಬರೋಣ ಅಂತ ಒಂದು ಬೋಟ್ನ ಹೈರ್ ಮಾಡಿದ್ದೀವಿ, ಅದಕ್ಕೆ ಹುಡ್ಕೊಂಡು ಹೋಗ್ತಾಯಿದ್ದೀವಿ ನಾವು. ಸೊ ಬನ್ನಿ, ಜೊತೆಗೆ ನೀವು ಬನ್ನಿ, ನಿಮಗೂ ಒಂದು ಐಡಿಯಾ ಬರುತ್ತೆ. ನಿಮಗೂ ಐಡಿಯಾ ಇನ್ನೊಂದು ಬಂದ ಮೇಲೆ ನೀವು ಡೆಫಿನೆಟ್ಲಿ ಬರ್ತೀರಾ ಅಂತ ನಾನು ಭಾವಿಸ್ತೀನಿ. ಫಾರ್ ಸಿಂಪಲ್ ರೀಸನ್, ಏನಕ್ಕೆ ಅಂತ ಎಂಡಲ್ಲಿ ಹೇಳ್ತೀನಿ. ಓಕೆ, ಸೊ ಬೋಟ್ ಹೊರಡುವ ಸಮಯ, ದಿಸ್ ಇಸ್ ಕಾಲ್ಡ್ ಲಾಂಗ್ ಟೇಲ್ ಬೋಟ್. ಲಾಂಗ್ ಟೇಲ್ ಹಿಂದೆ ಇರಬೇಕು, ಆ್ಯಕ್ಚುಲಿ ಮುಂದೆ ಇಟ್ಕೊಂಡ್ರೆ ಕಾಣ್ತಾ, ಅದು ಚೂಪಾಗಿದೆಯಲ್ಲ ಅದನ್ನು ಮುಂದೆ ಇಟ್ಕೊಂಡ್ರೆ ಫಾರ್ ವಾಟ್ ಎವರ್ ರೀಸನ್ ದೇ ಕೀಪಿಂಗ್ ಇಟ್, ಐ ಡೋಂಟ್ ನೋ ಅಬೌಟ್. ಇಲ್ಲೆಲ್ಲ ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ, ಇಲ್ಲೆಲ್ಲ ಗುದ್ಕೊಂಡೇ ಹೋಗೋದು ನೋಡಿ. ಅವನು ತಳ್ಳೋದು, ಇವನು ತಳ್ಳೋದು, ಆ ಬೋಟ್ ತಾಳ್ತಾನೇ ಇರ್ತಾರೆ, ಆಯಿತಾ. ಇಟ್ಸ್ ಬ್ಯೂಟಿಫುಲ್, ಇಟ್ ಈಸ್ ಬ್ಯೂಟಿಫುಲ್ ಇಫ್ ಯು ಆಸ್ಕ್ ಮೀ ಅಬೌಟ್ ಇಟ್. ಓಕೆ, ಸೊ ಹೊರಟಿಲ್ಲಿಗೆ ಜಾನಿ. ಸೊ ನಮಗೆ ಆ್ಯಕ್ಚುಲಿ ನಾನು ಮತ್ತು ನನ್ನ ಕಸಿನ್ ಸ್ವಲ್ಪ ಪ್ರೈವೇಟ್ ಬೋಟ್ ಮಾಡ್ಕೊಳ್ಬೇಕಂತ ಹೇಳ್ತೀನಿ ಅಂದ್ಕೊಂಡ್ವಿ. ಅವಾಗ ಏನಾಯ್ತು ಅಂದರೆ 2,000 ನಮಗೆ ಅಂದರೆ ಬಾಟ್ ಪ್ಲಸ್ 800 ರೂಪೀಸ್ ಒಂದು ಮಾಯಾ ಬಿ ಏನಿದೆ ಅಲ್ಲಿ ನಾವು ಗೌರ್ಮೆಂಟ್ಗೆ ಫೀಸ್ ಕಟ್ಟಬೇಕು. 800 ಬಾಟ್ ಅಂದರೆ 2,800 ಆಗ್ತದೆ. ಬಟ್ ನಾವು ಗ್ರೂಪಲ್ಲಿ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡ್ವಿ, ಖುಷಿಲಿ ಒಯ್ತಿದ್ವಿ ಕಾಣುತ್ತಾ. ಸೊ ಅವಾಗೇನಾಯಿತು, ನಮಗೆ 600 ರೂಪೀಸ್ ಹೇಳಿದ್ರು, ನೆಗೋಷಿಯೇಟ್ ಮಾಡಿ 350 ಬಾಟ್ ಸಿಕ್ತು ನಮಗೆ. ಪ್ಲಸ್ 400 ರೂಪೀಸ್ ಅಲ್ಲಿ 400 ಬಾಟ್ ಅಲ್ಲೇ ಕೊಡಲೇಬೇಕು ಇಲ್ಲಿ ಮಾಯಾಬೇಯಲ್ಲಿ. ಸೊ ಅದೊಂದು ಜಾಗ ನಾವು ನೋಡ್ತೀವಿ. ಅದ್ರ ಜೊತೆಗೆ ಮಂಕಿ ಬೇ ಅಂತ ಹೇಳ್ತಾರೆ, ಮಂಕಿ ಬೀಚ್ ಅಂತ ಹೇಳ್ತಾರೆ. ಓಕೆ, ಸೊ ಅಲ್ಲಿ ವೀಕಿಂಗ್ಸು ಮತ್ತು ಒಂದು ಸ್ನ್ಯಾಪ್ ಅಂದರೆ ಫೋಟೋ ಹೊಡ್ಕೊಳ್ಳೋ ಜಾಗ, ಮತ್ತು ಇನ್ನೊಂದು ಯಾವುದೋ ಒಂದು ಜಾಗ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಅಂತ ಹೇಳ್ತಾರೆ. ಆಯಿತು, ಮಾಸವಾಗಿ ಹೋಗೋಣ ಅಂತ. ಇನ್ನೂ ಕುಲ್ಕಲ್ಲ, ಏನಿಲ್ಲ, ಇಟ್ ಇಸ್ ವೆರಿ ನೈಸ್ ಸಚ್. ಬಟ್ ಪ್ರಿಫರಬಲಿ ನನ್ನ ಕೇಳೋದು ಬೆಳಿಗ್ಗೆ ಹೊರಟ್ಬಿಡಿ, ತಿನ್ನಬೇಡಿ ಏನು ಆಯಿತಾ. ಯಾಕಂದರೆ ಎಷ್ಟೊಂದು ಜನಕ್ಕೆ ತಿಂದುಬಿಟ್ರೆ ಕುಲ್ಕದ ಮೇಲೆ ಪಕ್ ಮಾಡ್ತೀರ. ಹಿಂದೆ ಇರೋರಿಗೆ ಸ್ವಲ್ಪ ಏನೋ ಅಸಹ್ಯ ಆಗ್ಬೋದು. ಅದನ್ನು ನ್ಯಾಪ್ ಇಟ್ಕೊಂಡು ಯು ಡಿಸೈಡ್ ವಾಟ್ ಯು ವುಡ್ ಲೈಕ್ ಟು ಡೂ. ದಿಲ್ ಗಿವ್ ಯು ವಾಟರ್, ಬಟ್ ಐ ಥಿಂಕ್ ಯು ಶುಡ್ ಕ್ಯಾರಿ ಎನಫ್ ಆಫ್ ವಾಟರ್, ಬಿಕಾಸ್ ಯಾವ ಸೀಸನ್ ಬಂದರೂ ಇಲ್ಲಿ ಹೀಟೇ. ಇವತ್ತು ಇದಕ್ಕಿಂತ ಲಾಸ್ಟ್ ವೀಡಿಯೋದಲ್ಲಿ ನೋಡಿ ನನ್ನ ಫೇಸ್ ಕಲರ್ಗೂ ಇವತ್ತು ಕಲರ್ಗೂ ಎಷ್ಟೊಂದು ಡಿಫ್ರೆಂಟ್ ಆಗಿದೆ. ರೆಡ್ ನೆಕ್ಸ್ಟ್ ಬ್ಲ್ಯಾಕ್ ಆಗುತ್ತೆ. ದಟ್ ಈಸ್ ಹೌ ಮೈ ಸ್ಕಿನ್ ಇಸ್ ಅಂತ ಖುಷಿಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಅವರು ನಿಮಗೆ ಕರ್ಕೊಂಡು ಹೋಗ್ತಾ ಕೀಪ್ ಎಕ್ಸ್ಪೀರಿಯನ್ಸ್ ಪ್ರಾಬ್ಲಮ್. ಓಕೆ, ಸೊ ನಿಮಗೆ ಫ್ರೂಟ್ ಜ್ಯೂಸ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ, ಆಯಿತಾ. ಬಟ್ ಯಾರೂ ಅದನ್ನು ಕೇಳೋಕ್ಕೆ ಹೋಗಲ್ಲ, ಬಿಕಾಸ್ ಯು ವಿಲ್ ಬಿ ಎಕ್ಸೈಟೆಡ್ ಟು ಗೋ ದೇರ್. ಫಸ್ಟ್ ಬರೋದು ನಮಗೆ ಮಂಕಿ ಬೇ ಅಂದರೆ ಇಲ್ಲಿ ಬಂದು ನಿಮಗೆ ತುಂಬ ಮಂಕೀಸ್ ಇದೆ. ಓಕೆ, ಸೊ ಅದಕ್ಕೆ ಮಂಕಿ ಬೇ ಅಂತ ಹೇಳ್ತಾರೆ. ಇಲ್ಲಿ ನೀವು ಸ್ನಾರ್ಕ್ಲಿಂಗ್ ಮಾಡ್ಬೋದು. ಸ್ನಾರ್ಕ್ಲಿಂಗು ಅಂದರೆ ನಿಮಗೆ ಲೈಫ್ ಜಾಕೆಟ್ ಅವರೇ ಕೊಡ್ತಾರೆ, ಅದಕ್ಕೇನು ಎಕ್ಸ್ಟ್ರಾ ಕೊಡೋದು ಬೇಕಾಗಿಲ್ಲ. ಇಟ್ಸ್ ಆಲ್ ಅಬೌಟ್ ಹೌ ಯು ನೆಗೋಷಿಯೇಟ್ ಯುವರ್ ಪ್ರೈಸ್ ಆ್ಯಂಡ್ ಕಮ್. ಬಂದ ಮೇಲೆ ನೀರಲ್ಲಿ ಇಂಥ ಚಿನ್ನವಾದ ನೀರಲ್ಲಿ ನೀವು ಆಟ ಆಡ್ಕೊಳ್ಬೋದು. ಕೀಪ್ ದಟ್ ಇನ್ ಮೈಂಡ್. ಓಕೆ, ಸೊ ಇಲ್ಲಿ ಇವಾಗ ನನ್ನ ಕಸಿನ್ನು ನೀರಲ್ಲಿ ಆಟಾಡ್ಕೊಳ್ತಾರೆ, ನಾನು ಇಲ್ಲಿ, ಯಾಕಂದರೆ ನನಗೆ ಒಂಥರ ಡ್ರೋನ್ ಇದೆ, ಎಲ್ಲ ಕ್ಯಾಮ್ರಾಸ್ ಇದೆ. ಅದು ನನ್ನ ಬಾಡಿ ವೆಟ್ಟಾಗಿ, ನನ್ನ ಬಟ್ಟೆಗಳು ವೆಟ್ಟಾಗಿ ಅದೆಲ್ಲ ಆಗೋದಿಲ್ಲ. ಸೊ ಆ ಒಂದು ಕಾರಣಕ್ಕೆ ನಾನು ಇಳಿಯೋದಿಲ್ಲ. 2 ಜಾಗದಲ್ಲಿ ಇಳಿದು ಬಿಡ್ತಾರೆ, ಅಲ್ಲಿ ಇಳಿಯೋದಿಲ್ಲ. ಬಟ್ ಐ ವಿಲ್ ಸಿಟ್ ಆ್ಯಂಡ್ ಜಸ್ಟ್ ಎಂಜಾಯ್ ಇಟ್, ಆಯಿತಾ. ಸೊ ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಸೊ ಐ ಆಮ್ ಎಕ್ಸ್ಪ್ಲೇನಿಂಗ್ ವಿತ್ ಯು. ಓಕೆ, ಐ ವಿಲ್ ಟೆಲ್ ಯು ವೇರ್ ಮೈ ಕಸಿನ್ ಇಸ್ ಗೋಯಿಂಗ್ ಟು ಜಂಪ್. ಎಲ್ಲಿದ್ದ ಅವನು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲರೂ ಬಂದಿದ್ದಾರೆ. ನಾವು ಆ್ಯಕ್ಚುಲಿ ವಿ ಟುಕ್ ಬೋಟ್ ಎಟ್ 9 o'clock. ಅಷ್ಟು 9 o'clock ಹೊರಟಿದ್ದಕ್ಕೆ ಇಷ್ಟೊಂದು ಕ್ರೌಡು. ಇನ್ನು ಮಧ್ಯಾಹ್ನ ಬಂದರೆ ಇನ್ನೂ ಎಷ್ಟು ಕ್ರೌಡ್ ಇರುತ್ತೆ, ಯು ಜಸ್ಟ್ ಥಿಂಕ್ ಅಬೌಟ್ ಇಟ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದಷ್ಟು ನಿಮ್ಗೆ ಇಲ್ಲೇ ನನ್ನ ಕಸಿನ್ ನೋಡಿ ಚಕ್ಕನ ಇಳಿತ ನೋಡಿ. ಬನ್ನಿಲ್ಲ ಇಳಿದು ಒಂದು 10 ಸೆಕೆಂಡಾಗಿಲ್ಲ ವಾಪಸ್ ಬಂದು ಲೈಫ್ ಜಾಕೆಟ್ ಹಾಕ್ಕೊಂಡು ಹಾಕೊಂಡ್ರೆ ಸುಸ್ತಾನೆ. ನನಗೆ ಕೇಳೋದು ತುಂಬ ದೊಡ್ಡ ಸ್ವಿಮ್ಮರ್ ಅಂತಾನಪ್ಪ. ಏನು ಸ್ವಿಮ್ಮರೋ ನನಗೆ ಗೊತ್ತಿಲ್ಲ. ನಾನು ಅಟ್ಲೀಸ್ಟ್ ಲೈಫ್ ಜಾಕೆಟ್ ಹಾಕ್ಕೊಂಡು ಫ್ಲೋಟ್ ಮಾಡ್ತೀನಿ, ಪಲ್ಟಿ ಹೊಡ್ಕೊಂಡು ಮಾಡ್ತೀನಿ. ಬಟ್ ಬಿಕಾಸ್ ಯಾವಾಗ ನೋಡಿದ್ರು ನನ್ನ ಬ್ಯಾಗು ಮತ್ತು ಲ್ಯಾಪ್ಟಾಪ್ ಬ್ಯಾಗ್ ಥರ ಇರುತ್ತೆ ಒಂದು, ಇನ್ನೊಂದು ಬಂದು ನನ್ನ ಡ್ರೋನ್ ಬ್ಯಾಗು, ಕೈಯಲ್ಲಿ ಒಂದು ಕ್ಯಾಮ್ರಾ. ಅಯ್ಯೋ ಕತೆ ಕೇಳಿ ಸ್ವಾಮಿ, ಪರವಾಗಿಲ್ಲ, ಇಟ್ ಇಸ್ ಓಕೆ. ಇಲ್ಲಾಂದರೆ ಈ ಥರ ಶಾರ್ಟ್ಸ್ ಎಲ್ಲ ತಗೊಳಕ್ಕಾಗುತ್ತಾ? ಲೈಫ್ ಲಾಂಗ್ ಮೆಮರೀಸ್ ಇರ್ತಾ? ಈ ಪ್ರಪಂಚ ಈ ಥರ ನೋಡೋಕ್ಕಾಗುತ್ತಾ? ನೋಡಿ, ನಾನು ಸ್ಕೈ ಸ್ಯಾಟ್ಲೈಟ್ ವ್ಯೂ ಅಂತ ತೆಗಿತಾಯಿದ್ದೀನಿ. ಸ್ಯಾಟ್ಲೈಟ್ಗೆ ಹೇಳಿದ್ದೆ, ನೀವು ಸ್ವಲ್ಪ ಕ್ಯಾಪ್ಚರ್ ಮಾಡು, ನನಗೆ ಕಳಿಸೋ ವಿಡಿಯೋ ಅಂತ. ನಂಬಿಟ್ರ? ಸುಮ್ಮನೆ ನಂಬಿಸೋದೇ ನಮ್ಮ ಕೆಲಸ. ಸೊ ನಾನು ಬಿಸಿಲಲ್ಲೇ ಕೂತ್ಕೊಂಡಿದ್ದೆ, ಯಾಕಂದರೆ ಶಾರ್ಟ್ಸ್ ಬೇಕಲ್ಲ. ನನಗೆ ಗೊತ್ತು ಕೆನ್ನಿಂಗ್ ಉರಿತದೆ ಅಂತ ನನಗೆ ಗೊತ್ತು.
ನನಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಾವು ಅಂಡಮಾನಲ್ಲಿ ನಮ್ಮ ಹ್ಯಾವ್ಲಾಕು ನೀಲ್ಯಾಂಡ್ ಹೋಗ್ಬೇಕಾದ್ರೆ ಈ ಥರ ಮಧ್ಯದಲ್ಲಿ ಯಾವುದು ಕಾಣೋದಿಲ್ಲ. ಅಂದರೆ ಇಷ್ಟು ದೊಡ್ಡ ರಾಕ್ ಕಾಣಿಸ್ತಲ್ಲ, ಅದ್ರ ಕೆಳಗಡೆ ಆ ಸಮುದ್ರ ಕೆಳಗೆ ಎಷ್ಟು ದೊಡ್ಡ ಜಾಗ ಇರ್ಬೋದು, ಐ ಡೋಂಟ್ ನೋ ಅಬೌಟ್. ದಿಸ್ ಇಸ್ ಆಲ್ ಗ್ರೇಟ್ ವ್ಯೂ, ಕರೆಕ್ಟ್ ಅಲ್ವಾ? ಲುಕ್ ಎಟ್ ದಿಸ್. ಏನೋ ಸುನಾಮಿ ಬಂದರೆ ಹಿಂಗೆ ಆಗೋದು, ಎಸ್ಕೇಪ್ ಆಗಲ್ಲ. ಥೈಲ್ಯಾಂಡಲ್ಲಿ ಎಲ್ಲ ಜಾಗದಲ್ಲೂ ಬರ್ತಾರೆ ಸುನಾಮಿ ಹ್ಯಾಝರ್ಡು. ನೀವೇನಾದ್ರು ಸುನಾಮಿ ಬಂದರೆ ಎಲ್ಲಿ ಓಡಬೇಕು, ಏನು ಬಚ್ಚಿಸ್ಕೊಬೇಕಂದ್ರೆ ಎಲ್ಲ ಕಡೆ ಬರ್ತಾರೆ. ಬೇರೆ ಕಡೆ ಬರೆದಿರಲ್ಲ ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲಂತೂ ನಾನು ಎಲ್ಲೆಲ್ಲ ಸುನಾಮಿ ಆಗಿತ್ತು ಎಲ್ಲ ಹೋಗಿ ಎಲ್ಲೂ ಬರೋದಿಲ್ಲ ಅಷ್ಟು. ಇಲ್ಲಿ ಮಾತ್ರ ಚೆನ್ನಾಗಿ ಬರ್ತಾವೆ. ನೀವುಗಳು ಬದುಕಳ್ಳಿ ಅಂದ್ಬಿಟ್ಟು ಇಲ್ಲಿ ಟೂರಿಸಮ್ ಇಂಪ್ರೂವ್ ಆಗಲಿ ಆಯಿತಾ. ದೇ ಹ್ಯಾವ್ ಲಾಟ್ಸ್ ಆಫ್ ಬೋಟ್ಸ್. ಆ್ಯಂಡ್ ಒನ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಇವ್ರದ್ದು ಪವರ್ ಇದೆಲ್ಲ, ಅಂದರೆ ಅದು ಇಂಜಿನ್ ಇದೆಲ್ಲ, ಇಟ್ ಇಸ್ ಟೋಟ್ಲಿ ಡಿಫ್ರೆಂಟ್ ಆಯಿತಾ. ಇಟ್ ಇಸ್ ನಾಟ್ ಲೈಕ್ ನಾವು ನೋಡಿರೋ ಫೆರೀಸು, ಸ್ಪೀಡ್ ಬೋಟ್. ಇಲ್ಲಿ ಒಂದು ದೊಡ್ಡ ಲಾಂಗಾಗಿ ಇಟ್ಕೊಂಡಿರ್ತಾರೆ, ಏನೋ ಮೋಟರು ಸೂಪರ್ ಗುರ್ರ್ ಅಂತದೆ ಆಯಿತಾ. ಕೇಳಿಸ್ಕೊಳಕ್ಕೆ ಒಂದು ಮಜಾ. ಆ್ಯಂಡ್ ಅಟ್ಲೀಸ್ಟ್ ನಮಗೆ ಮುಂದೆಗಿಂದೆಲ್ಲ ಕೂತ್ಕೊಳ್ಳೋಕೆ ಬಿಡ್ತಾರೆ. ನಮಗೆ ಇಂಡಿಯಾದಲ್ಲಿ ಎಲ್ಲೂ ಕೂತ್ಕೊಳ್ಳೋಕೆ ಬಿಡೋದಿಲ್ಲ. ಐ ಆಮ್ ಟೆಲಿಂಗ್ ಯು ಅಬೌಟ್ ಇಟ್, ಇಫ್ ಯು ಡೋಂಟ್ ನೋ. ಆ್ಯಂಡ್ ಅದೆಲ್ಲ ಬೇರೆ ಏನು ಗೊತ್ತಾ, ನೀರಿನ ಚೂರು ಮೇಲೆ ಇರುತ್ತೆ. ಈ ಎಡ್ಜಸ್ಸು ನಿಮ್ಗೆ ಯಾವಾಗ ನೋಡಿದ್ರೆ ನೀರು ಮುತ್ತಿನೆಲ್ಲ ಹೊಡಿತಾರೆ. ಇಲ್ಲಿ ನಮಗಿಲ್ಲ, ಇಟ್ ಡಸನ್ ಹ್ಯಾಪನ್ ಅಟ್ ಆಲ್. ಸೊ ಯು ಕ್ಯಾನ್ ಬಿ ಕ್ಲಿಯರ್ ಅಬೌಟ್, ಬಿಕಾಸ್ ನಾನು ಹೋಗ್ತಾ ಇದ್ದೀನಲ್ಲ, ಅದರಿಂದ ಐ ಆಮ್ ಏಬಲ್ ಟು ಟೆಲ್ ಯು ಅಬೌಟ್ ಇಟ್. ಮಾತ್ರ ವಿಜುವಲ್ಸ್ ಯು ಗೆಟ್ ಗ್ರೇಟ್ ಆಯಿತಾ. ಡಿಫ್ರೆಂಟ್ ರಾಕ್ ಫಾರ್ಮೇಷನ್, ಕಾರಲ್ ಐಲ್ಯಾಂಡ್ಸ್, ಕೋರಲ್ ಅಂತ ಒಂದು ಟ್ಯೂಬ್ ಸೈಡ್ ಮತ್ತು ಇಲ್ಲೆಲ್ಲ ಏನು ಹೇಳ್ತಾರೆ ಐಲ್ಯಾಂಡ್ ಅಂತ ಹೇಳ್ಬೋದು, ನನಗೆ ಗೊತ್ತಿಲ್ಲ. ಓಕೆ, ಏನಿದೆ ಬನ್ನಿ. ಇಲ್ಲಿ ಇರ್ಬೋದು ಮಂಕೆಯಲ್ಲಿ, ಸರಿ ಅದು ಮಾಯಾಬೇ ಅಂತ ಹೇಳ್ತಾ ಇದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ ಒಬ್ಬ, ಅವನು ಬೋಟ್ ಓಡಿಸ್ತಾನೆ ಒಬ್ಬ, ಇನ್ನೊಬ್ಬ ಒಂದು ಮಾಯಾಬೇ ಅಂತಾನೆ. ಇದೇ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ಬನ್ನಿ, ನೀವು ಹಂಗೆ ಏನೋ ಎಂಜಾಯ್ ಮಾಡ್ತಾರೆ. ಜಾಸ್ತಿ ನೀರಿದ್ದಷ್ಟು ಇಟ್ ಇಸ್ ವರ್ತ್ ಇಟ್. ಯಾಕಂದ್ರೆ ದುಡ್ಡು ಕೊಟ್ಟಿದ್ದೀವಲ್ವ, ನಮ್ಮದು ಮಾರ್ವಾಡಿ ಬುದ್ಧಿ ಎಲ್ಲಿ ಹೋಗುತ್ತೆ ಆಯಿತಾ. ನಾವು ಎಷ್ಟೇ ಕೊಟ್ಟರು ಏನೇ ಮಾಡಿದ್ರು ಅದಕ್ಕೆ ವಿ ವಾಂಟ್ ವೆರಿ ಫಾರ್ ಮನಿ. ಬನ್ನಿ, ಬಂದ್ರ ಬರ್ತಾ ಇದೀರಾ? ಓಕೆ, ಹೊರಟ್ರಾ ಇಂಡಿಯನ್ ಅಟ್ಲೀಸ್ಟು? ಓಕೆ, ಪರವಾಗಿಲ್ಲ. ಹೊರಟಿಲ್ಲ ಅಂದರೆ ಹೊರಡ್ತಿಲ್ಲ. ಈ ಥರ ಎಲ್ಲ ನಿಮ್ಗೆ ಯಾರೇ ಸ್ವಾಮಿ ತೋರಿಸೋರೆ, ಯಾರು ತೋರಿಸೋರೆ ಆಯಿತಾ. ಇವಾಗ ನಿಮಗೆ ನೀರು ಕಲರ್ ಕಾಣಿಸಲ್ಲ ಫಸ್ಟ್ ಬಿಕಾಸ್ ಆಫ್ ಸನ್ ಆಯಿತಾ. ಬಟ್ ಆ್ಯಕ್ಚುಲ್ ಟ್ರೂತ್ ಇಸ್ ಗ್ರೀನ್ ಇನ್ ಕಲರ್. ಗ್ರೀನ್ ಅಂದರೆ ಪಾಚಿ ಟೈಪ್ ಅಲ್ಲ ಆಯಿತಾ. ಇಟ್ ಇಸ್ ಕ್ಲೀನ್ ಆಯಿತಾ. ನಮಗೇನ ಮಾಯಾಬೇ ಎಕ್ಸೈಟ್ಮೆಂಟ್ ಬಿಕಾಸ್ ಮಾಯಾಬೇ ಅಂದರು. ಯಾಕಂದರೆ ಮಾಯಾಬೇ ಏನಿಗೆ ಗೊತ್ತಾ ಫೇಮಸ್ಸು, ಅಲ್ಲೇ ಜೇಮ್ಸ್ ಬಾಂಡ್ ಮೂವಿ ಆಗಿದ್ದು. ಅದಾದಮೇಲೆ ಅದು ಫೇಮಸ್ ಆಗೋಯ್ತು ಆಯಿತಾ. ಆ್ಯಂಡ್ ಸೆಕೆಂಡ್ಲಿ ಏನು ಗೊತ್ತಾ, ನಮ್ಮ ಲಕ್ಕಿಗೆ ಅವರು ಅಕ್ಟೋಬರ್ ಫಸ್ಟ್ಗೆ ಓಪನ್ ಮಾಡಿದ್ರು. ಅದಕ್ಕೆ ಮುಂಚೆ ಕ್ಲೋಸ್ ಮಾಡಿದ್ರು. ಇಟ್ ಕುಡ್ ಬಿ ಬಿಕಾಸ್ ರೈನಿ ಸೀಸನ್ ಆಯಿತಾ. ಇಟ್ ಕುಡ್ ಬಿ ಆಯಿತು. ನಾವು ಬಂದಿದ್ದು ಸೆಕೆಂಡ್ ಗಾಂಧಿ ಜಯಂತಿ ದಿವಸಕ್ಕೆ ಬಂದಿದ್ದೀವಿ. ಓಕೆ, ಆ್ಯಂಡ್ ಇಟ್ ವಾಸ್ ಓಪನ್. ಸೊ ಅದಕ್ಕೆ ಒಂದು ಖುಷಿ. ಹೇಳಿದ್ರು ಬೆಳ್ಳುಳ್ಳಿ ಹೋಗ್ತದೆ, ಯಾವುದು ಕ್ರೌಡ್ ಅಂತ ಹೇಳಿದ್ರು. ಹೇಳ್ಕೊಡಿದ್ದೀನಿ, ಸೊ ದ್ಯಾಟ್ ಐ ಕ್ಯಾನ್ ಟೇಕ್ ಸಮ್ ಡ್ರೋನ್ ಶಾಟ್ಸು, ಒಳ್ಳೊಳ್ಳೆ ನನ್ನ ಕೇರ್ ಶಾಟ್ಸ್ ಆಗಲ್ಲ ಅಂತ ಅಂದ್ಕೊಂಡು ಆಯಿತಾ. ಅಂದ್ಕೊಂಡು ಯು ಸಿ ಆಲ್ ದ್ಯಾಟ್. ಹಿಂಗಡೆ ಪರ್ವತಗಳು ಎಲ್ಲೂ ನೋಡಿ, ಅಲ್ಲಿ ನೋಡಿ, ಎಲ್ಲರೂ ಪರ್ವತಗಳಪ್ಪ, ಐಲ್ಯಾಂಡು ಆಯಿತಾ. ನಮ್ಮ ಶಿವಾಜಿ ಮಹಾರಾಜ ಏನಾದರೂ ಇಲ್ಲಿದ್ದರೆ ಇಲ್ಲೂ ಹತ್ತಿ ಮೇಲಿನ ಕೋಟೆ ಕಟ್ಟಿಬಿಟ್ಟಿರುವ. ಇಲ್ಲಿ ಯಾರೂ ಕೋಟೆ ಕಟ್ಟಿಲ್ಲ ಬಿಕಾಸ್ ನಮ್ಮ ಶಿವಾಜಿ ಅವರು ಬಂದುಬಿಟ್ಟಿದ್ರೆ ವಾ ಅಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ತಿದ್ರೆ ನಮ್ಮ ಇಂಡಿಯನ್ಸ್ ಅವರು. ಪಾಪ ಆವಾಗಿನ ಕಾಲದಲ್ಲಿ ಗೊತ್ತಿಲ್ಲ ಅನಿಸುತ್ತೆ ಈ ಜಾಗ ಇತ್ತು ಅಂತ. ಅವಾಗೆಲ್ಲ ಗೂಗಲ್ ಮ್ಯಾಪು ಎಲ್ಲ ಇರಲಿಲ್ವಲ್ಲ. ದಟ್ ಈಸ್ ಅನ್ಫಾರ್ಚುನೇಟ್. ದಟ್ ಈಸ್ ಓಕೆ. ಲುಕ್ ಎಟ್ ದ ಕಲರ್ ಆಫ್ ದ ವಾಟರ್ ಯಾರ್. ಐ ಥಿಂಕ್ ವಿ ರೀಚ್. ಇಲ್ಲಿ ನೋಡಿ, ಇಲ್ಲೊಂದು ಐಲ್ಯಾಂಡ್ ಟೈಪ್, ಬಟ್ ಅದೇನು ಯೂಸ್ಫುಲ್ ಇಲ್ಲ, ಯಾರು ಮೇಲೆ ಹತ್ತಕ್ಕಾಗಲ್ಲ. ವಯಸ್ಸಿದ್ದವರು ಹತ್ತಲ್ಲ ಬಿಡಿ, ಅದು ದಟ್ಸ್ ಎ ಡಿಫ್ರೆಂಟ್ ಬಾಲ್ ಗೇಮ್. ಯು ಸಿ ದ ಕಲರ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಲುಕ್ ಎಟ್ ದಿಸ್ ಯಾರ್. ನಮ್ಮ ಅಂಡಮಾನ್ ಇದ್ದಿದ್ದಿಂದ ಕ್ಲೀನಾಗಿದೆ. ಇಂಡಿಯನ್ಸ್ ಹೇಳಿದ್ರೆ ಅಂಡಮಾನ್ ಫಸ್ಟ್ ಹೋಗಿ ಥೈಲ್ಯಾಂಡ್ ಬರೋದಕ್ಕೆ ಮುಂಚೆ ನಾನು ಅಂಡಮಾನ್ ನೋಡಿದೆ, ಅದಕ್ಕೆ ಹೇಳ್ತಾ ಇರೋದು. ಇಲ್ಲಾಂದರೆ ಐ ವಿಲ್ ನಾಟ್ ಟೆಲ್ ಆಲ್. ಸಿ, ಇಲ್ಲಿ ನುಗ್ಸು, ಅಲ್ಲಿ ನುಗ್ಸು, ಇಲ್ಲಿ ಎಲ್ಲ ನುಗ್ಸು. ಬರೀ ನುಗ್ಸೋದೇ ಕೆಲಸ ಇಲ್ಲಿ, ನುಗ್ಗಿಸ್ತಾರೆ ಆಯಿತಾ. ಬಟ್ ಫಾರ್ ಯು ಪೇಷನ್ಸ್ ಇರಬೇಕು ಬಿಕಾಸ್ ಅನ್ಲಿಮಿಟೆಡ್ ಫುಟೇಜ್ ಸಿಗುತ್ತೆ. ಲುಕ್ ಎಟ್ ದ್ಯಾಟ್ ಫುಟೇಜ್. ಫೋಟೋ ಗೀಟೋ ಹೊಡ್ಕೊಳ್ತೀವಿ. ಈಗ ಅಲ್ಲೂ ಕೂತ್ಕೋಬೋದು, ಎಲ್ಲ ಮಾಡ್ಬೋದು. ದೇ ವಿಲ್ ನಾಟ್ ಶೌಟ್. ಅವ್ರು ಕಿರ್ಚಿದ್ರು ಅವ್ರ ಭಾಷೆ ನಮ್ಗೆ
ಇಲ್ಲಿ ಇಳಿಸ್ತಾರೆ. ಇಲ್ಲಿಂದ ಇಳಿಯೋದು ಸ್ವಲ್ಪ ಕಷ್ಟ. ಈ ಲಾಂಗ್ ಟೈಲ್ ಬೋಟಿಗೆ ಬಂದರೆ ಸೊಂಟ ನೋವು ಇರೋರಿಗೆ, ಅಂದರೆ ನನ್ನಂಥವ್ರಿಗೆ ತುಂಬ ಪ್ರಾಬ್ಲಮ್. ಮಾಯ ಬೇಗ ಬಂದ್ಬಿಟ್ಟೆ ಅಂತ ಖುಷಿ ಆಯಿತು. ಖುಷಿ ಆಗೋದಿರಲಿ. ಇದು ನೋಡಿದೆ ನೋಡಿ, ಇಲ್ಲಿ ನೋಡಿ ಜನಗಳು ನೋಡಪ್ಪ, ಜನಗಳು ಅಯ್ಯೋ. ಫಸ್ಟ್ ಬ್ಯಾಚ್ ನಾವೇ, ನಾವು ಅಂದ್ಕೊಂಡ್ರೆ ಅದಕ್ಕಿಂತ ಮುಂಚೆನೇ ಜನಗಳು. ಅಯ್ಯೋ ಎಷ್ಟು ಜನ ಸ್ವಾಮಿ, ಎಷ್ಟು ಜನ, ಏನು ಮಾಡೋದು. ಅವನು ಜೇಮ್ಸ್ ಬಾಂಡ್ ಬಂದು ಇಲ್ಲಿ ಮೂವಿ ಮಾಡಬೇಕಾ, ಇಷ್ಟೊಂದು ಜನ ಎಲ್ಲ ಬರಬೇಕಾ? ಪರವಾಗಿಲ್ಲ, ಆಗ್ತಾಯಿದ್ದೀನಿ, ಬನ್ನಿ ಇನ್ನೂ ಕರ್ಕೊಂಡು ಹೋಗಿ ನೋಡಿ. ಹಿಂಗೆ ಏನೆಲ್ಲ ಐಡಿಯಾ ಹಾಕಿ ನಾವು ಕ್ಯಾಪ್ಚರ್ ಮಾಡ್ಕೊಳ್ತೀವಿ ನಾವು. ಯಾಕಂದರೆ ಇರಬೇಕಲ್ವಾ ಈ ವಿಡಿಯೋದಲ್ಲಿ. ನಾವಿಲ್ಲ ಅಂದರೆ ಇನ್ಯಾರು ಇರ್ತಾರೆ? ದಟ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಮಧ್ಯದಲ್ಲೇ ವಾವ್, ಬ್ಯೂಟಿ, ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಅನ್ಸಲ್ಲ? You will not believe the amount of time required to do this kind of editing. I could do better. If 3 days ಒಂದ್ಸಲಿ ಒಂದು ವೀಡಿಯೋ ಹಾಕಂಗಿದ್ರೆ ಬದನೆಕಾಯಿ ತೆಗಿತೀನಿ, ಸಾಕಾಗಿ ತೆಗಿತೀನಿ. ಐ ನೋ ಅಬೌಟ್ ಇಟ್. ಬಟ್ ವಾಟ್ ಟು ಡೂ? ಸ್ಟೋರ್ ಮಾಡೋಕ್ಕೆ ಸ್ಪೇಸ್ ಇಲ್ಲ. ದಟ್ಸ್ ಅ ಪ್ರಾಬ್ಲಮ್. ಸಿ ಹೆಂಗೆ ಕ್ಯಾಪ್ಚರ್ ಮಾಡೋದು ನೋಡಿ, ನಮ್ಮ ಪಕ್ಕದಲ್ಲಿ ಕ್ಯಾಮ್ರಾ. ಓಕೆ, ಎನಿವೆ ಬರ್ತಾ ಇದ್ದೀರಲ್ಲ, ಬನ್ನಿ ಎಂಟ್ರ್ ಆಗ್ತೀವಿ ಮಾಯಾವಿಗೆ. ಆಯಿತಾ? ಎಲ್ಲ ಟ್ರೀ ಮೇಲೆ ಒಂದೊಂದು ಹೆಸರು ಬರೆದಿದ್ದಾರೆ. ಇಲ್ಲೂ ಬರೆದಿದ್ದಾರೆ ದಟ್ ಸುನಾಮಿ, ಬಿಕಾಸ್ ಎವ್ರಿ ಸೈಡ್ ವಾಟರ್ ಇದೆಲ್ಲ. ಸೊ ಏನೋ ಬಂದರೆ 50 ಮೀಟ್ರ್ ಮೇಲ್ಗಡೆ ಪರ್ವತಕ್ಕೆ ಹತ್ಕೊಬಿಡಿ, ಫಸ್ಟ್ ಹತ್ಕೊಳ್ಳಿ ಅಂತ ಹೇಳ್ತಾರೆ. 50 ಮೀಟ್ರ್ ಹತ್ಕೊಂಡ್ರೆ ಬಚಾಯಿಸ್ಕೊಂಡು ನಿಂದು ಅಂತ. ಅಷ್ಟು ಹತ್ಕೊಳ್ಳೋಕ್ಕಾದ್ರೆ ಓಡೋಕ್ಕೆ ಗೊತ್ತಿರಬೇಕು. ಅಯ್ಯೋ ಕಾಲು ಸುಸ್ತು, ಮುಳ್ಳು ಸುಸ್ತು ಅಂದ್ಕೊಂಡ್ರೆ ಹೋಯ್ತು ಸ್ವಾಮಿ, ಜೀವನೇ ಹೋಯ್ತು. ಎಂಟ್ರಿ ಚೆನ್ನಾಗಿತ್ತು. ನಾಟ್ ಅ ಪ್ರಾಬ್ಲಮ್. ಕಮ್ ಆನ್, ಲೆಟ್ಸ್ ಗೋ. ಲೆಟ್ ಅಸ್ ಸಿ ಫುಲ್ 180 ಡಿಗ್ರೀಸ್ ಹೌ ಮಾಯಾ ಬೇಸ್. 180 ಡಿಗ್ರಿ ಅಲ್ಲ ಕಣೋ, ಕೈ ಅದು ಯಾರು ಮಾಯಾನೋ ಗೊತ್ತಿಲ್ಲ. ಅಯ್ಯೋ ಏನು ಚಂದಾಗಿದ್ದಪ್ಪ ಈ ಶಾರ್ಟ್. ನೀವು ಜೇಮ್ಸ್ ಬಾಂಡ್ ಮೂವಿಲಿ ನೋಡಿ, ಆಯಿತಾ? ಅಲ್ಲಿ ಬಾಂಡ್ಗೆ ಅಟ್ಯಾಕ್ ಮಾಡೋಕ್ಕೆ ವಿಲನ್ಸ್ ಬರ್ತಾರೆ. ಏನು ಶಾರ್ಟ್ ತೆಗ್ದಾರಪ್ಪ, ಎಂಥ ಶಾರ್ಟ್. ಅಲ್ಲಿಂದ ಎಸ್ಕೇಪ್ ಆಗಿ ಆ ಪ್ಲೇನಿಂದ ಅವರು ಫ್ಲೈ ಆಫ್ ಮಾಡ್ತಾರೆ. ಬ್ಯೂಟಿಫುಲ್ ಯಾರ್. ಒಂದೇ ಒಂದು ನೀರೆಲ್ಲ ಆಡೋಕ್ಕೆ ಬಿಡಲ್ಲ ಇಲ್ಲಿ ಜನಗಳು ಇರ್ತಾರೆ. ಆಯಿತಾ? ನಿಜವಾಗ ಹೇಳ್ತೀನಿ, ಇಲ್ಲಿ ಡ್ರೋನ್ ಹಾರಿಸ್ಬೋದು ಅಂತ ಹೇಳಿದ್ರು. ಅಲ್ಲಿ ಮಂಕಿ ಬೇಯಲ್ಲಿ ಬಿಡಲೇ ಇಲ್ಲ. ಯಾಕಂದರೆ ಮಂಕಿ ಕಿತ್ಕೊಳ್ಳಿ ಬಿಡ್ರೋ ಅಂತ ಹೇಳಿದ್ರು ಬಿಡಲೇ ಇಲ್ಲ. ನನಗೆ ಡ್ರೋನ್ ಸಖತ್ತಾಗಿ ಸಿಕ್ಕಿದ್ರು. ಪರವಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ನಾನೇ ಸುಟ್ಕೊತಾ ಇದ್ದೀನಿ. ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡಿದ್ರೆ ಲೈಫ್ ಇಸ್ ನಾನ್ ಸೆನ್ಸ್. ಇಟ್ ಈಸ್ ನಾನ್ ಸೆನ್ಸ್. ಲೈಫ್ ಶುಡ್ ಬಿ ಎಂಜಾಯಬಲ್. ನೀರೊಳಗೆ ಬಿಡಲ್ಲ ಅಂತಾರಲ್ಲ, ಅವ್ರು ಬಿಟ್ಟೇನೋ ಬಿಡದೆ ನಾನು ಹೋಗಲ್ಲ, ಸ್ವಿಮ್ಮಿಂಗ್ ಬರಲ್ವಲ್ಲ. ಪ್ಲಸ್ ಬೇರೆ ನನಗೆ ಐಟಮ್ಸ್ ಇಂಪಾರ್ಟೆಂಟ್. ಅಲ್ಲಿಂದ ಹೊರಟಿದ್ವಿ, ಆಯಿತಾ? ನೆಕ್ಸ್ಟ್ ಜಾಗ ಆಯಿತಾ? ಸ್ನಾರ್ಕ್ಲಿಂಗು ಅದು ಇದು ಬೈಕಿಂಗ್ಸ್ ಅಂತ ಕರ್ಕೊಂಡು ಹೋಗ್ತಾರೆ. ಬಟ್ ಲುಕ್ ಎಟ್ ದಿಸ್ ಯಾರು, ಇಲ್ಲೊಂದು ಈ ಥರ ಮೌಂಟೇನ್. ಅದು ಯಾವಾಗ ಏನಾದರೂ ಕಾಳಜಿ ಬಿತ್ತು ಅಂದರೆ ಆ ವೇವ್ಸ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ, ಐ ಡೋಂಟ್ ನೋ ಬಟ್. ಬಟ್ ವೈ ಟು ಥಿಂಕ್ ನೆಗೆಟಿವ್? ಇಟ್ ಜಸ್ಟ್ ಬ್ಯೂಟಿಫುಲ್. ಜಸ್ಟ್ ಬ್ಯೂಟಿಫುಲ್. ಐ ಥಿಂಕ್ ದ ವಿಡಿಯೋ ವಿಲ್ ಬಿ ಅಬೌಟ್ 6.5 minutes ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ಡ್ರೋನ್ ಶಾಟ್ಸ್ ತೋರಿಸಲ್ಲ ನಿಮಗೆ. ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ ಡ್ರೋನ್ ಶಾಟ್ಸ್. you'll be shocked to see. Look at this watercolor. ಇಲ್ಲಿ ಸ್ನಾರ್ಕ್ಲಿಂಗ್ ಮಾಡ್ಕೊಬೋದು ನೀವು, ಇಲ್ಲಿ ಆಟ ಆಡ್ಕೊಬೋದು ನೀವು. ಇಟ್ಸ್ ಬ್ಯೂಟಿಫುಲ್. ಲೈಫ್ ಜಾಕೆಟ್ ಹಾಕೊಂಡು ದುಮ್ಕಿ, ಕ್ಯಾಮ್ರಾಗೆಲ್ಲ ಬಿಟ್ಟುಬಿಟ್ಟು ನಾನು ನೇತ್ರಾಣಿ ಐಲ್ಯಾಂಡ್ಗೆ ಹೋದಾಗ ಅದೆಲ್ಲ ಕೇರೇ ಮಾಡಿಲ್ಲ, ಹೋಗ್ಬಿಟ್ಟೆ. ಇವಾಗ ಏನು ಕೇರ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸುಸ್ತಾಯಿದೆ ಅಂದ್ಕೊಂಬಿಡಿ, ಹೊಸ ಥರ ಶಾರ್ಟ್ ತಗೊಳ್ಳೋಣ ಅಂತ ಟ್ರೈ ಮಾಡ್ತೀನಿ. ಸಿ ಇಲ್ಲ ಸ್ವಿಮ್ ಮಾಡ್ಕೊಂಡ್ರೆ ಮಾಡೋದು ದೊಡ್ಡ ವಿಷಯ. ಆ ಉಪ್ಪು ನೀರು 9:30 1:30 ತನಕ ಸುತ್ತಿಸ್ತಾರೆ. ಅಂದರೆ 3:30 4 ಗಂಟೆ ಆಯಿತಾ? ಮೈ ಎಲ್ಲ ಕಡಿತದೆ. ಅದು ಇನ್ನು ಸಾಲ್ಟ್ ವಾಟರ್ ಅಲ್ವಾ? ಕ್ಯಾಮ್ರಾ ಬಿದ್ದೋಯ್ತು ಅಂದ್ಕೊಂಡ್ರ? ಇಲ್ಲ, ನಾನೇ ತಳ್ಳಿದ್ದು ನೋಡಿ ಹಿಂಗಿದೆ. ಸ್ನಾರ್ಕ್ಲಿಂಗ್ ಹಾಕ್ಕೊಂಡು ಅಯ್ಯೋ ನಾನು ಹೋಗಿಲ್ಲ ಅಂದರೆ ನಾನು ಕ್ಯಾಪ್ಚರ್ ಮಾಡ್ಕೊಂಡಲ್ಲ. ದಟ್ ಈಸ್ ಎನಪ್. ಡ್ರೋನ್ ಶಾಟ್ಸ್ ಕಾಯಲ್ವಾ? ನೆಕ್ಸ್ಟ್ ವೀಡಿಯೋ ಕಾಯಲ್ವಾ?
ಅದೇನು ನೋಡ್ತೀರೋ ನೋಡಿದ್ರೆ ಒಂದು ಮೆಸೇಜ್ ಹಾಕ ಅಷ್ಟೊಂದು ಟೈಮ್ ಇಲ್ವಾ? ಏನು ಜನ್ಮ ನಂದು ಮೆಸೇಜ್ ಬರ್ದಾರ ಚಾನಲ್ ಇಟ್ಕೊಂಡಿದ್ದೀನಿ. ಏನಿವೆ ಇಟ್ಸ್ ಓಕೆ, ಐ ಆಮ್ ಎಂಜಾಯಿಂಗ್ ನೋ. ಎಲ್ಲ ಕೊಟ್ಟವ್ರೆ ದೇವರು. ಸೊ ವೈ ಶುಡ್ ಐ ವರಿ ಅಬೌಟ್ ಇಟ್? ಇನ್ನೊಂದ್ಸಲಿ ತಾಳ್ಬಿಟ್ರೆ ಕ್ಯಾಮ್ರಾನ ಇನ್ನೇನು ಕಾಣಿಸ್ಬೋದು ಅಂತ. ಅಷ್ಟೇ ಸ್ವಾಮಿ, ಅಷ್ಟೇ ಕೆಳಗಿರೋದು ಅದು ಬೋಟು. ಆಯ್ತಪ್ಪ, ಇಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೇ ನಿಮಗೆ ಫೋಟೋ ಹೊಡ್ಕೊಬೋದು. ಕಾಣುತ್ತಾ? ದವಾಯಿ ಲೇಕ್ ಅಂತ ಕೇಳಿದ್ದೀರಲ್ಲ ನೀವು, ಎಲ್ಲಿ? ಮೇಘಾಲಯಲ್ಲಿ. ಅದೇ ಥರ ಇದೆಯಪ್ಪ, ಫುಲ್ ಕ್ರಿಸ್ಟಲ್ ಕ್ಲಿಯರ್. ಕೆಳಗಡೆ ಎಲ್ಲ ಫುಲ್ ಕಾಣ್ತದೆ ಆಯಿತಾ. ಅಲ್ಲಿ ಕೆಳಗಡೆ ನೀರು ಕೆಳಗಡೆಲ್ಲ ಕಲ್ಲುಗಳಿದ್ದಾವೆ, ಅಂದರೆ ಚಿಕ್ಕ ಕಲ್ಲುಗಳು. ಇಲ್ಲಿ ಒಂದು ಕಲ್ಲಿಲ್ಲ, ಬಟ್ ಇಟ್ಸ್ ಬ್ಯೂಟಿಫುಲ್ ಆಲ್ಸೋ. ಇಲ್ಲಾಂದರೆ ಮೇಘಾಲಯ ಹೋಗಿ ಅನ್ಸುತ್ತೆ, ಅದು ಬ್ಯೂಟಿಫುಲ್. ಅಲ್ಲಿಂದ ಬಾಂಗ್ಲಾದೇಶ್ ಬಾರ್ಡ್ರ್ ಕಾಣುತ್ತೆ ನಿಮಗೆ. ಬಾಂಗ್ಲಾದೇಶ್ ಫೋರ್ಸಸ್ನ ಮಾತಾಡ್ಕೊಂಡು ಬೈಕೊಂಡು ಬರ್ಬೋದು. ಇಟ್ ಇಸ್ ಬ್ಯೂಟಿಫುಲ್, ಐ ಆಮ್ ಟೆಲಿಂಗ್ ಯು. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್. ದಿಸ್ ಆಲ್ಸೋ ಇಸ್ ಬ್ಯೂಟಿಫುಲ್. ಏನಿದ್ರು ನಾನು ಡ್ರೋನ್ ಶಾಟ್ ಆಗಬೇಕಂದಿದ್ದೆ, ಬಟ್ ಆಲ್ರೆಡಿ ಲಾಂಗ್ ಆಯ್ತಲ್ಲ, ಹಂಗೆ ಕಳ್ಕೊಂಡ್ಬಿಡ್ತಾರೆ. ನೋಡಿದ್ರ ನಮ್ಮ ಬೋಟ್, ಅದು ಬೋಟ್ದು ಇದು ನೋಡಿದ ಪವರ್ ನೋಡಿ, ಅಲ್ಲಿ ಲಾಕ್ಡೌನ್ ಕಾಣಿಸ್ತಾ. ಸೊ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಸ್ಟೇ ಎಲ್ಲ ಇವು ರೂಮಲ್ಲಿ ಹೋಗಿ ಒಂದು ಟೆಂಟ್ ಹಾಕ್ತೀವಿ. ಇನ್ನೇನೋ ಜಾಗ ಇದ್ದರೆ ನೋಡೋಣ ಅಂತ. ಇದೆಲ್ಲ ಯೋಚನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಜಸ್ಟ್ ಬುಕ್ ಮಾಡಿಕೊಂಡು ಜಸ್ಟ್ ಗೋಯಾ ಬಾಯ್.